ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಅಂತ ತಿಳಿಸ್ಕೊಂಡು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡುವ. ಎಂತ ಅಂಗಡಿ ಎಲ್ಲ ತೋರಿಸ್ತಿದ್ದೆ ಅನ್ಕೊಂತಿದ್ರಿ, ನಾವು ಮಡಿಕೇರಿಯಲ್ಲೂ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡುವ ಅಂದ್ಕೊಂಡು ಈ ಶಾಪಿಗೆ ಬಂದಿತ್ತು. ಎಂತೆಲ್ಲ ತಕಂತೆ ಅಂಥೇಳಿ ತೋರಿಸ್ದೆ, ಕಾಣ್ತಾ ಇರಿ. ಇಲ್ಲಿ ಕಾಣಿ, ಇದೆಲ್ಲ ನಮ್ಮೂರಾಗೂ ಸಿಗುದಿಲ್ಲ ಅನ್ಕೊಂಡೇನಿಲ್ಲ. ಕೆಲವು ಅಂಗಡಿಗೆಲ್ಲ ಹುಡ್ಕಕ್ಕಷ್ಟೇ ಸಿಗತ್ತೆ, ಏನಿಲ್ಲ ಅನ್ಕೊಂಡಲ್ಲ. ಮತ್ತೆ ಯೂಟ್ಯೂಬೇ ಬತ್ತು, ಯಾವುದು ಫ್ಲಿಪ್ಕಾರ್ಟ್ ಅಮೆಝಾನಲ್ಲೂ ಇಂಥದ್ದೆಲ್ಲ ಸಿಗತ್ತೆ. ಆದರೂ ನಾವು ಬಂದದನ್ನು ನೆನಪಿಗೆ ಅನ್ಕೊಂಡು ತಕೊಂಬ ಅನ್ಕೊಂಡು ಒಂದು ಎರಡೇನೋ ನಾವು ಜಿಂಕೆನ ತಕಂತ, ಅಂದರೆ ಅದು ಫ್ರಿಜ್ ಮ್ಯಾಗ್ನೆಟ್ ಥರ. ಮತ್ತು ಇಲ್ಲೊಂದು ಇಷ್ಟು ಐಟಮ್ ಕಾಣಿ, ಇದು ಟೀ ಕುಡ್ಡಲ್ಲೇ ಮಾಡೋದಂತೇಳಿ ಹೇಳ್ರು ಅವರು. ಸೊ ಅದೊಂದು 2 ಪರ್ಚೇಸ್ ಮಾಡುವ ಅನ್ಕಂತ, ಅಂದರೆ ಮನೆಗೆ ಒಂಥರ ಇಟ್ಟರೆ ಶೋ ಥರ ತೋರುತ್ತಲ್ಲ ಹಾಗೆ. ಮತ್ತೊಂದು ಬುಟ್ಟಿ ತಕೊಂಬ, ಎಂತಾದರೂ ಹಾಕಿಡುಕತ್ತಲ್ಲ ಅನ್ಕೊಂಡು ಬುಟ್ಟಿ ಸಮೇತ ತಗೊಂತು. ಅದು ಮುಂದಿನ ವಿಡಿಯೋದಲ್ಲಿ, ಅಂದರೆ ಮುಂದೆ ಬಪ್ಪು ಇದ್ರಾಗೆ ಇಂತೆಲ್ಲ ತಕಂತ ಹೇಳಿ ತೋರಿಸ್ದೆ ಬನ್ನಿ. ಇದೇ ಗೋಲ್ಡನ್ ಟೆಂಪಲ್ ಇದು ಎಂಟ್ರಿ. ಒಳಗೆ ಹೆಂಗಿತ್ತು ಕಾಂಬ, ಶಾಲೆ ಥರ ಫೀಲ್ ಆಯ್ತು ನಂಗೆ ಒಂದ್ಸಲ ಒಳಗೆ ಬಂದ್ರು ಕೂಡಲೇ. ನಾವು ಶಾಲೆಗೆ ಕಾಲೇಜಿಗೆಲ್ಲ ಹೋಗ್ಪತ್ತಿಗೆ ಹಿಂಗೆ ಇರ್ತಿತ್ತು ಕಾಂಬ ಎಲ್ಲಿತ್ತಂತ ಹೇಳಿ. ಎಂಟ್ರಿ ಒಂಥರ ಶಾಲೆ ಥರವೇ ಇದ್ದಿತ್ತು, ಎಂತಕಂದರೆ ಸುತ್ತ ಬಿಲ್ಡಿಂಗ್ ಕೋಣೆ ಥರ, ಮಧ್ಯ ಗ್ರೌಂಡ್ ಥರವೇ ಇದ್ದಿತ್ತು. ಗ್ರೌಂಡಲ್ಲ ಅದು, ಆದರೂ ಅಂಗಡಿ ಅದು ಇದು ಅಂಥೇಳಿ ಎಲ್ಲ ಹಾಗೆ ಇದ್ದಿತ್ತು ಫೀಲಿಂಗು. ಕಡೆಗೆ ಫೋಟೋ ವಿಡಿಯೋ ಎಲ್ಲ ತೆಗೋಕ್ಕಾಗ ಅಂಥೇಳಿ ಬೋರ್ಡ್ ಹಾಕಿರು. ಬಟ್ ಎಲ್ಲರೂ ವಿಡಿಯೋ ಫೋಟೋ ಎಲ್ಲ ಮಾಡ್ತಿದ್ದಿರು, ತೆಗಿತಿದ್ದಿರು. ಸೊ ನಾನು ಒಂದು 2 ಕ್ಲಿಪ್ಪಿಂಗ್ಸ್ ಮಾಡುವ ಅಂಥೇಳಿ ನಿಮ್ಮ ಮುಂದೆ 2 ಸ್ವಲ್ಪ ಆಚೆ ಈಚೆ ಅನ್ಕೊಂಡು ವಿಡಿಯೋ ಮಾಡಿದೆ, ಬನ್ನಿ.
ಗೋಲ್ಡನ್ ಟೆಂಪಲ್ ವಿಸಿಟ್ ಆಯಿತು. ವಿಡಿಯೋ ಎಲ್ಲ ತೆಗೋಕ್ಕೆ ಬೋರ್ಡ್ ಮಾತ್ರ ಹೊರಗೆ ವಿಡಿಯೋ ಮಾಡೋಕ್ಕಾಗ ಅಂತಿದ್ದಿತ್ತು, ಬಟ್ ಎಲ್ಲರೂ ವಿಡಿಯೋ ಮಾಡ್ತಿದ್ದಿರು. ಸೊ ನಿಮಗೂ ತೋರಿಸುವ ಅಂದ್ಕೊಂಡು ಸ್ವಲ್ಪ ಅಂದ್ಕೊಂಡು ವಿಡಿಯೋ ಮಾಡಿದೆ. ಈಗ ಇಲ್ಲಿಲ್ಲೇ ಸ್ವಲ್ಪ ಒಳಗೆಲ್ಲ ಅಂಗಡಿ ಇತ್ತು, ಕಣ್ಕಬಪ್ಪ ಅಂಗಡಿಯೊಳಗೆ ಎಂತೆಲ್ಲ ಇತ್ತು ಅಂದ್ಕೊಂಡು ಆಯಿತು. ಗೋಲ್ಡನ್ ಟೆಂಪಲ್ ಚಂದ ಇತ್ತು. ನೀವು ಒಂದ್ಸಲ ವಿಸಿಟ್ ಮಾಡಿ, ಈಚೆಗೆ ಮಡಿಕೇರಿ, ಕೂರ್ಗ್ ಇಲ್ಲ ಮೈಸೂರಿಗೆ ಈಚೆಲ್ಲ ವಿಸಿಟ್ ಮಾಡಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಈಗ ನಾವು ಅಂಗಡಿಗೆ ಬಂದಿದ್ದು ಕಾಣಿ, ಅಂಗಡಿಯೆಲ್ಲ ಎಂತೆಲ್ಲ ಇತ್ತು ಅಂಥೇಳಿ ಕಣ್ಕೊಬತ್ತೆ, ನೀವು ಕಣ್ಕೊಬನ್ನಿ. ಬ್ಯಾಗ್ ಎಲ್ಲ ಇತ್ತು, ಮತ್ತು ಇದು ಮನೆಯಲ್ಲ ನೇಲ್ಸುಕ್ಕೆ. ಇದು ಆ್ಯಕ್ಚುಲಿ ಯಾರಾದರೂ ಗಿಫ್ಟ್ ಕೊಡ್ಕಂತ್ರು, ನಾವೇ ಪರ್ಚೇಸ್ ಮಾಡೋದ್ಕಿಂತ ಮನೆಗೆ ಯಾರಾದರೂ ಗಿಫ್ಟ್ ಕೊಡ್ಕಂತ್ರು. ಕಾಂಬ ಒಳಗೆ ಒಳ್ಳೊಳ್ಳೆ ಆರ್ಕೆಲ್ಲ ವೈ ಚಾರ್ಜರ್ नहीं अशे पूरी इक्रुगो पड़े नेक्स्ट एर्नाकुलम ಗೆಲ್ತದೆ. ಅವು ಸೇಮ್ ನಮ್ಮ ಹಲಸಿನ ಮೇಳಕ್ಕೆ ಬೈದಿರ್ತಾನೆ ಅವ ಇಂಚ ಇಂಚ ಪೇಂಟಿಂಗ್ ಅವು ಪೂರ ರೇಸಿನ್ ಆರ್ಟ್. ಅಂಗಡಿಯೊಳಗೆ ಬಂತು, ಒಳ್ಳೊಳ್ಳೆ ಆ್ಯಂಟಿಕ್ ಪೀಸ್ ಇತ್ತು. ಬೈಕ್ ಲವರಿಗೆ ಬೈಕ್ ಇತ್ತು. ಬೈ ಬೇಕಾ? ಈ ಥರ ತಗೊಂಡು ಸುಮಾರು ಟೈಮಲ್ಲಿ ಸಿಗುತ್ತೆ. ಇವತ್ತೊಂದು ಶಾಪಲ್ಲಿ ಕಾಣ್ಬಿಟ್ಟು ಬಂದ್ಬಿಟ್ಟು ತಗೊಂಬಿಟ್ಟು ಒಂದು ಬುಟ್ಟಿ ಎಲ್ಲ ಕಾಣಿ ಇಷ್ಟೊಂದು ಒಂದು ಬುಟ್ಟಿ ತಗೊಂಡಿದೆ. ಒಂದು ಬೋರ್ಡ್ ಕಾಣ್ತಿದ್ರಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಇದನ್ನು ಮನೆಯದು ಡೆಕೋರೇಷನ್ ಎಲ್ಲ ಇಡುವ ಅಂದರೆ ಶೋ ಪೀಸ ಇಡುವ ಅಂಥೇಳಿ ಅನ್ಕೊಂತಿತ್ತು. ಇದು ನಮಗೆ ಸುಮಾರು ವರ್ಷದಿಂದ ಅಂದರೆ ನನ್ನ ಅಕ್ಕಂಗೆ ಆಲೋಚನೆ ಇದ್ದಿತ್ತು, ಇದು ತಕಣ್ಕೊ ಅಂತೇಳಿ. ಆಲ್ಮೋಸ್ಟ್ ನಮಗೆ ಎಲ್ಲೂ ಸಿಗಲಿಲ್ಲ ಇಂಥದ್ದೆಲ್ಲ.
ಆದರೆ ನಾವು ಇಲ್ಲೇ ಕೂರ್ಗ್ ಅಂದರೆ ಮಡಿಕೇರಿಗೆ ಬಂದಲ್ಲ ನಮಗೆ ಫಸ್ಟ್ ಕಣ್ಣಿಗೆ ತೋರದ್ದೇ ನಮ್ಮದು ಇದು. ಸೊ ನಾವೆಂತ ಮಾಡ್ತೇವೆ ಅಂದರೆ ಫುಲ್ ನಾವು ಮಡಿಕೇರಿಯಲ್ಲೂ ಅದು ಇದೆಲ್ಲ ಕಣ್ಕಂಡು ಬಂದಾದ್ರ ಮೇಲೆ ಫೈನಲಾಗಿ ಕಾರಲ್ಲಿ ಜಾಗ ಇತ್ತ ಅಂಥೇಳಿ ಕಂಡು ನಾವಿದನ್ನು ಪರ್ಚೇಸ್ ಮಾಡ್ತೇವೆ. ನಾವಿದನ್ನು ಪರ್ಚೇಸ್ ಮಾಡೋತ್ತಿಗೆ ನಮ್ಗೆ ಅದೊಂದು ಖುಷಿ ಇತ್ತು, ಅಷ್ಟಿಷ್ಟಲ್ಲ, ಹಾಗೆ ಬೇಜಾರು ಇತ್ತು. ಎಂತಕ್ಕಂದ್ರೆ ನಮಗೆ ಕಾರಲ್ಲಿ ಜಾಗ ಇಲ್ಲ, ಕೂಕಮ್ ಜಾಗ ಇರಲಿಲ್ಲ, ಇದನ್ನು ಲೋಡ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಆದರೂ ಹಾಗೆ ಹೀಗೆ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾವಿದನ್ನು ಲೋಡ್ ಮಾಡ್ಕೊಂಡು ಫೈನಲಿ ನಾವು ನಮ್ಮನೆಗೆ ತಂತು. ಮೊದಲಿಗೆ ನಾವು ಒಂದೇ ತಗೊಂಬ ಅನ್ಕಂತು, ಎಂತಕ್ಕಂದ್ರೆ ಕಾರಲ್ಲಿ ಡಿಕ್ಕಿಲಿಟ್ಟರೆ ನಮ್ಮದು ಲಗೇಜ್ ಹಿಡ್ಕೋತಿಲ್ಲ, ಸೀಟ್ ಮೇಲೆ ಇಟ್ಟರೆ ಸೀಟ್ ಮೇಲೆ ಕೂತ್ಕೊಂಬಕಾತಿಲ್ಲ, ಎಂತ ಮಾಡೋದು ಅಂಥೇಳಿ ಒಂದನ್ನು ತಗೊಂಡು ಇನ್ನೊಂದನ್ನು ಬಿಟ್ಟು ಬಕ್ಕೂ ಮನಸ್ಸಾಯಿಲ್ಲ. ಎರಡು ತಗೊಂಬ ಅಂದ್ಕೊಂಡು ಅಷ್ಟಾಯಿತು. ಒಂದು ಚಿಕ್ಕದು ಒಂದು ದೊಡ್ಡ ತಗೊಂಬ ಅನಿಸ್ತು, ಆದರೆ ಅದು ಸಮ ತೋರುದಿಲ್ಲ. ಎಂತಕ್ಕಂದರೆ ಕಾರ್ನರಲ್ಲಿ ಇಡೋದು ಯಾವತ್ತು ಒಂಥರ ದೊಡ್ಡದೇ ಹಿಡ್ಕತ್ತು, ಸಣ್ಣದಿಟ್ರೆ ಕಣ್ಣಿಗೆ ತೋರುದಿಲ್ಲ. ಎಲ್ಲರೂ ಕತ್ಲಾಗ ನಡ್ಕೊ ಹೋಪತಿ ಬಿದ್ದರೆ ಅದು ಕಷ್ಟ ಆಯ್ತು. ಸೊ ನಾವೆಂತ ಮಾಡ್ತಂದ್ರೆ ದೊಡ್ಡದೇ ತಕ್ಕಂತು, ಕೂಕಂಗೆ ಜಾಗ ಇಲ್ದಿರೋ ಅಡ್ಡಿಲ್ಲ, ಅಡ್ಜಸ್ಟ್ ಮಾಡುವ. ಒಂದು 6-7-8 ಗಂಟೆ ಜರ್ನಿ ಅಲ್ಲ, ಅಡ್ಜಸ್ಟ್ ಮಾಡುವ ಅಂದ್ಕೊಂಡು ನಾವೆಂತ ಮಾಡ್ತಂದ್ರೆ ಎರಡನ್ನೂ ತಗೊಂಬ ಅಂದ್ಕೊಂಡು ಫೈನಲಾಗಿ ನಾವು ಎರಡೂ ತಕ್ಕಂತು. ಹೆಂಗೆ ನಾವು ಲೋಡ್ ಮಾಡುತ್ತಂತ ಹೇಳಿ ಶಾರ್ಟಾಗಿ ವಿಡಿಯೋ ಮಾಡಿದ್ದೆ, ನೀವು ಕಣ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಮಳೆ ಇದ್ದಿತ್ತು, ಸಿಕ್ಕಾಪಟ್ಟೆ ಅಂದರೆ ಜೋರು, ಅಂದರೆ ಅಷ್ಟು ಜೋರು ಮಳೆ ಇದ್ದಿತ್ತು. ಅದು ಚಂಡಿ ಹತ್ತಂಥೇಳಿ ಒಂದು ಬದಿ ಟೆನ್ಷನ್ ಆದರೆ ನಾವು ಚಂಡಿ ಹತ್ತಂಥೇಳಿ ಇನ್ನೊಂದು ಬದಿ ಟೆನ್ಷನ್. ಕಾರಾಗೆ ಇಡುವ ಅಂದರೆ ಆಚೆ ಸೀಟಿಂದ ಹಿಡ್ದು ಈಚೆ ಸೀಟ್ ತನಕ ಫುಲ್ ಆಯ್ತದು. ತಕೊಂಬಂತೂ ಎರಡು ತಗೊಂಡಿತ್ತು, ಎಂತ ಮಾಡೋದು ಅಂಥೇಳಿ ಗೊತ್ತಿಲ್ಲ. ಸ್ಟ್ರೇಟ್ ಇಡುವ ಅಂದರೆ ಎಲ್ಲಾದರೂ ನಾವು ಕರ್ವಲ್ಲು ಇಲ್ಲ ನಿಮ್ಮದು ಎಂತ ಅಂದ್ರು ಹಂಪಲ್ಲು ಎಲ್ಲಾದರೂ ಗ್ಲಾಸಿಗೆ ತಾಗಿದ್ರೆ ಗ್ಲಾಸು ಒಡೆದೊತ್ತು. ಎಲ್ಲ ಸಹ ನಾವು ಆಲೋಚನೆ ಮಾಡಿ ನಾವು ಪ್ಯಾಕಿಂಗ್ ಮಾಡ್ಕತ್ತು, ಅಂದರೆ ನಾವು ಲೋಡ್ ಮಾಡ್ಕತ್ತು. ಸೊ ತುಂಬ ಅಂದರೆ ತುಂಬ ರಿಸ್ಕ್ ಇದ್ದಿತ್ತು. ಅಷ್ಟು ರಿಸ್ಕಲ್ಲೂ ನಾವು ಇದು ತಂದಿತ್ತಂದರೆ ಆ್ಯಕ್ಚುಲಿ ನಾವು ಗ್ರೇಟ್ ಅಂತ ಹೇಳಕ್ಕೆ. ಎಂತಕ್ಕಂದರೆ ಬಿಟ್ಟು ಬಪ್ಪಕ್ಕೆ ಮನಸ್ಸಿಲ್ಲ, ತಪ್ಪಕ್ಕೆ ಬೇಕೇ ಅನಿಸ್ತು. ಎಂತ ಮಾಡೋದು, ಲಗೇಜ್ ಬೇರೆ ಇತ್ತು ಕಾಣಿ. ಲಗೇಜ್ ಇಷ್ಟಪ್ಪ ಲಗೇಜ್ ಇದ್ದಿತ್ತು, ಇನ್ನೂ ಲಗೇಜ್ ಇತ್ತು, ಎಲ್ಲ ಎದುರು ಹಾಕಂತ ಫಸ್ಟಿಗೆ. ಅಕ್ಕಂಗಂತೂ ಕೂತ್ಕೊಂಬಕೆ ಇಲ್ಲ, ಎಂತ ಮಾಡೋಕ್ಕೂ ಆತಿಲ್ಲ. ನಮ್ಗೆ ಬೇಕಂಥೇಳಿ ನಾವು ಒಂದ್ಸಲಿ ಅನ್ಕೊಂಡ್ರ ಮೇಲೆ ಅದು ತಪ್ಪುದಂತೂ ನಾವು ಗ್ಯಾರಂಟಿ. ಇರಲಿ, ನಾವೆಲ್ಲ ಲಗೇಜ್ ಅಂದರೆ ನಾವೆಲ್ಲ ತಗೊಂಡು ಕಾಣ್ತಿದ್ರಲ್ಲ ನಮ್ಮದು ಲೋಡಿಂಗ್ ಹೆಂಗೆ ಆತಿತ್ತು ಅಂಥೇಳಿ. ನೀವು ಲೋಡಿಂಗ್ ಕಾಣ್ತೀರಿ, ಅಲ್ಲಿ ತನಕ ನಾನು ಮಾತಾಡೋದಕ್ಕೆ ಅಂತೀರಿ. ನಾನು ಮಡಿಕೇರಿದು 3 ವ್ಲಾಗ್ ಹಾಕಿದೆ. 3 ವ್ಲಾಗನ್ನು ಕಣ್ಕೊಂಡು ಬಂದವರು ಥ್ಯಾಂಕ್ಸ್. ಹಾಗೆ ಕಣ್ಕೊಂಡು ಬರಲಿ, 3 ವ್ಲಾಗ್ ಕಣ್ಕೊಂಡು ಬನ್ನಿ. ಹಾಗೆ ನಾನು ಎಲ್ಲ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇರ್ತೆ. ಈ ಸಲ ಅಂತೂ ಇದು ಲಾಂಗ್ ಡಿಸ್ಟೆನ್ಸ್ ಆಯಿತು, ಅಂದರೆ ಲಾಂಗ್ ಟೈಮ್ ಆಯ್ತು ಹಾಕಿದೆ. ಎಂತಕ್ಕಂದರೆ ಅಷ್ಟು ಟಯರ್ಡ್ ಇದ್ದಿತ್ತು, ಮತ್ತು ನಂಗೆ ಸ್ವಲ್ಪ ವರ್ಕು ಬೇರೆ ಇದ್ದಿತ್ತು. ಸೊ ನಾನು ಹಾಕೋದು ಡಿಲೇ ಆಯಿತು. ಸೊ ಸಾರಿ, ಇನ್ನು ಹಂಗೆ ಆಗ್ತಿಲ್ಲ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅವ್ರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕೂರ್ಗಿಗೆ ಹೋದ ಎಕ್ಸ್ಪೀರಿಯನ್ಸ್ ಸಮೇತ ಇದರಲ್ಲ ಕಾಮೆಂಟ್ ಮಾಡಿ. ಹಾಯ್, ನಮ್ಮದು 2 ದಿನ ಟ್ರಿಪ್ ಮುಗೀತು ಕಾಣಿ. ನಮ್ಮದು ಪರ್ಚೇಸ್ ಎಲ್ಲ ಕೂರ್ಗಲ್ಲ ಮಡಿಕೇರಿಯಲ್ಲ ಅಂದ್ಕೊಂಡು ಆಯಿತು. ಸರಿ, ಸಿಗುವ. ಇವಳಿಗೆ ಕೂತ್ಕೊಂಬ ಜಾಗ ಇಲ್ಲ. ಸೆಕೆಂಡ್
ಇವಳಿಗೆ ಕುತ್ಕಂ ಜಾಗ ಇಲ್ಲ, ಕಾರ್ ಫುಲ್ ಆಯಿತು. ಹಿಂದೆ ಇಲ್ಲೂ ಫುಲ್ ಆಯಿತು. ಇಲ್ಲೂ ಫುಲ್ ಆಯಿತು. ಇವರು ತುಂಬ ಜಾಗ್ರತೆಯಲ್ಲಿ ಕಾರ್ ಬಿಟ್ಟಿದ್ರು. ಓಕೆ, ಇಷ್ಟೊತ್ತಿಗೆ ಮನೆಗೆ ಬಂದು ಬೀಳ್ತಮ್ಮಂಗಾಯ್ತು. ಇಷ್ಟು ಸಾಕಾಗಾಯ್ತು. ಎಲ್ಲ ಮನೆಗೆ ಬಂದರು. ಅಮ್ಮ ಊಟಕ್ಕೆಲ್ಲ ರೆಡಿ ಮಾಡಿದ್ದೀರು. ಊಟ ಮಾಡಿ ಮನ್ಕ. ಹಾಯ್, ಫೈನಲಿ ಮನೆಗೆ ಬಂತು. ಸಾಕಾಯ್ತು. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.